ಐಪಿಎಲ್ ಗೆದ್ದ ತಂಡಕ್ಕೆ ಬರೋಬ್ಬರಿ 20 ಕೋಟಿ ರೂಪಾಯಿ ಬಹುಮಾನ ಸಿಗಲಿದೆ. ಮೊದಲ ಐಪಿಎಲ್ನಲ್ಲಿ ಗೆದ್ದ ತಂಡಕ್ಕೆ 4.8 ಕೋಟಿ ರೂಪಾಯಿ ಸಿಗುತ್ತಿತ್ತು. ಅದು ಈಗ 20 ಕೋಟಿ ರೂಪಾಯಿಗೆ ಬಂದು ನಿಂತಿದೆ. ಇದು ಪ್ರಶಸ್ತಿ ಮೊತ್ತ ಮಾತ್ರ. ಇದರ ಜೊತೆಗೆ ಐಪಿಎಲ್ ಗೆದ್ದ ತಂಡಕ್ಕೆ ಹಣದ ಹೊಳೆ ಹರಿದು ಬರುತ್ತೆ. ಗೆದ್ದ ತಂಡಕ್ಕೆ 20 ಕೋಟಿ ರೂಪಾಯಿ ಬಹುಮಾನ ಇದ್ದರೆ ರನ್ನರ್ ಅಪ್ ತಂಡಕ್ಕೆ 13 ಕೋಟಿ ರೂಪಾಯಿ ಬಹುಮಾನ ಇರುತ್ತೆ. ಬಹುಮಾನಕ್ಕಿಂತ ಹೆಚ್ಚಿನ ಹಣಕ್ಕೆ ಹಲವು ಆಟಗಾರರನ್ನು ಫ್ರಾಂಚೈಸಿಗಳು ಖರೀದಿಸಿವೆ. ಬಹುಮಾನ ಹಲವು ಮಾರ್ಗಗಳ ಮೂಲಕ ಹಣವನ್ನು ಸಂಪಾದಿಸುತ್ತದೆ. ಅದರಲ್ಲೂ ಐಪಿಎಲ್ ಗೆದ್ದ ತಂಡ ಸ್ವಲ್ಪ ಜಾಸ್ತಿ ಹಣವನ್ನು ಗಳಿಸುತ್ತದೆ. ಸೊ RCB ಗೆಲುವು ಸಂಖ್ಯಾಶಾಸ್ತ್ರದ ಮೂಲಕ ಈ ಸಲ ಖಚಿತ ಅಂತಲೂ ಕೂಡ ಬಂದಿದೆ. ಐಪಿಎಲ್ ತಂಡಗಳು ತಮ್ಮ ಆದಾಯದ ಗಣನೀಯ ಭಾಗವನ್ನು ಲೀಗ್ನ ಮೀಡಿಯಾ ರೈಟ್ಸ್ನಿಂದ ಅಂದರೆ ಪ್ರಸಾರದ ಹಕ್ಕುಗಳಿಂದ ಗಳಿಸುತ್ತದೆ. 2023ರಿಂದ 27ರವರೆಗೆ 5 ಐಪಿಎಲ್ನ ಮೀಡಿಯಾ ರೈಟ್ಸನ್ನು BCCI ಬರೋಬ್ಬರಿ 48,390 ಕೋಟಿ ರೂಪಾಯಿಗೆ ಮಾರಾಟ ಮಾಡಿದೆ. ಈ ಆದಾಯದಲ್ಲಿ ಸರಿಸುಮಾರು 45% ಪಾಲು ಫ್ರಾಂಚೈಸಿಗಳ ಪಾಲಾಗಲಿದೆ. ಈ ಆದಾಯವನ್ನು ತಂಡದ ಪ್ರದರ್ಶನ, ಎಷ್ಟು ಫಾಲೋವರ್ಸ್ನ ಹೊಂದಿವೆ ಎನ್ನುವುದರ ಮೇಲೆ ವಿತರಿಸಲಾಗುತ್ತೆ. ಲೀಗ್ನಲ್ಲೇ ಹೊರಬಿದ್ದ ತಂಡಗಳಿಗೆ ಕಡಿಮೆ ಆದಾಯ ಬಂದರೆ ಪ್ಲೇ ಆಫ್ ಹಂತದಲ್ಲಿ ಅಭಿಯಾನ ಮುಗಿಸಿದ ತಂಡಗಳು ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಪಾಲನ್ನು ಪಡೆಯಲಿದೆ. ಈ ಆದಾಯದಲ್ಲಿ ವಿಜೇತ ತಂಡವೇ ಹೆಚ್ಚಿನ ಪಾಲನ್ನು ಪಡೆಯೋದು ಖಚಿತವಾಗಿರುತ್ತದೆ. ಸೊ ಇನ್ನು ಐಪಿಎಲ್ ಅನ್ನು ಇಡೀ ಜಗತ್ತೇ ಕಾತರಿಂದ ನೋಡುವ ಕಾರಣ ಐಪಿಎಲ್ ಗೆದ್ದ ತಂಡಕ್ಕೆ ಶುಕ್ರದಶೆ ಶುರುವಾಗಲಿದೆ. ಜೆರ್ಸಿ ಸ್ಪಾನ್ಸರ್ಶಿಪ್ಸು, ಟೈಟಲ್ ಸ್ಪಾನ್ಸರ್ಶಿಪ್ಪು ಹಾಗೂ ಡಿಜಿಟಲ್ ಪಾರ್ಟ್ನರ್ಸ್ ಸೇರಿ ಹಲವು ವಿಚಾರಕ್ಕೆ ಕಂಪನಿ ಜೊತೆ ಫ್ರಾಂಚೈಸಿ ಒಪ್ಪಂದ ಮಾಡಿಕೊಂಡಿರುತ್ತದೆ. ಗೆದ್ದ ತಂಡದಲ್ಲೇ ಮೌಲ್ಯ ಕೂಡ ಅಭಿವೃದ್ಧಿ ಆಗುತ್ತೆ, ಹೆಚ್ಚಿನ ಹಣ ಹರಿದು ಬರುತ್ತೆ. ಮೈದಾನದಲ್ಲಿನ ಯಶಸ್ಸು ತಂಡದ ಬ್ರ್ಯಾಂಡ್ ಮೌಲ್ಯವನ್ನು ಹೆಚ್ಚಿಸುತ್ತದೆ. ಐಪಿಎಲ್ನಲ್ಲಿರುವ ಪ್ರಮುಖ ತಂಡಗಳು ಸ್ಪಾನ್ಸರ್ಶಿಪ್ನಿಂದ ಪ್ರತಿ ಸೀಸನ್ಗೆ 70ರಿಂದ 100 ಕೋಟಿ ರೂಪಾಯಿಗಳನ್ನು ಗಳಿಸುತ್ತದೆ. ಇದು ಐಪಿಎಲ್ ಗೆದ್ದ ಬೆನ್ನಲ್ಲೇ ಹೆಚ್ಚಾಗುವ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಟಿಕೆಟ್ ಮಾರಾಟ ಮತ್ತು ಪಂದ್ಯದ ದಿನದ ಆದಾಯ. ಇನ್ನು ಚಾಂಪಿಯನ್ ತಂಡಗಳಿಗೆ ಟಿಕೆಟ್ ಮಾರಾಟ ಹಾಗೂ ಪಂದ್ಯದ ದಿನದ ಆದಾಯದಿಂದಲೂ ಆದಾಯ ಬರಲಿದೆ. ಈ ಸಲ ಏನಾದರೂ ಚಾಂಪಿಯನ್ ಆದರೆ ಮುಂದಿನ ಸೀಸನ್ನಲ್ಲಿ ಮೈದಾನ ಕಿಕ್ಕಿರಿದು ತುಂಬಲಿದೆ. ಅದರ ಜೊತೆ ಪ್ರೀಮಿಯಂ ಟಿಕೆಟ್ ಮಾರಾಟ ಕೂಡ ಹೆಚ್ಚಾಗಲಿದೆ. ಅದರಿಂದ ಟಿಕೆಟ್ ಮಾರಾಟದಿಂದ ಫ್ರಾಂಚೈಸಿಗಳು ಪ್ರತಿ ಪಂದ್ಯಕ್ಕೆ 3ರಿಂದ 6 ಕೋಟಿ ರೂಪಾಯಿಗಳನ್ನು ಗಳಿಸುತ್ತದೆ. ಇದು ಟ್ರೋಫಿ ಗೆದ್ದ ಬಳಿಕ ಮತ್ತಷ್ಟು ಹೆಚ್ಚಾಗಲಿದೆ. ಇದರ ಜೊತೆ ಟೈಟಲ್ ಸ್ಪಾನ್ಸರ್, ಅಸೋಸಿಯೇಟ್ ಸ್ಪಾನ್ಸರ್, ಅಂಪೈರ್ ಪಾರ್ಟ್ನರ್ಶಿಪ್, ಸ್ಟ್ರಾಟಜಿಕ್ ಟೈಮ್ ಔಟ್ ಪಾರ್ಟ್ನರ್, ಆರೆಂಜ್ ಕ್ಯಾಪ್ ಹಾಗೂ ಪರ್ಪಲ್ ಕ್ಯಾಪ್ ಪಾರ್ಟ್ನರ್, ಫ್ಯಾಂಟಸಿ 11 ಪಾರ್ಟ್ನರ್, ಸಿಕ್ಸರ್ 4 ಪಾರ್ಟ್ನರ್ಸ್, ಸ್ಟ್ರೈಕ್ ರೇಟ್ ಪಾರ್ಟ್ನರ್ಸ್ ಆದಾಯದಲ್ಲೂ ತಂಡಗಳು ಪಾಲಾಗಲಿದೆ. ಐಪಿಎಲ್ ಗೆದ್ದ ತಂಡ ಅಭಿಮಾನಿಗಳ ಉತ್ಸಾಹ ಕೂಡ ಹೆಚ್ಚಾಗಲಿದೆ. ಇದರಿಂದ ಚಾಂಪಿಯನ್ ಟೀಮ್ನ ಜೆರ್ಸಿ, ಕ್ಯಾಪ್ ಸೇರಿ ಇತರ ಉತ್ಪನ್ನಗಳ ಮಾರಾಟದಲ್ಲಿ ಏರಿಕೆ ಕಾಣುತ್ತೆ. ತಂಡಗಳು ಅಧಿಕ ಮರ್ಸೆಡೈಸ್ಗಾಗಿ ಬ್ರಾಂಡ್ಗಳೊಂದಿಗೆ ಒಪ್ಪಂದ ಮಾಡಿಕೊಂಡಿರುತ್ತೆ. ಅಲ್ಲಿಂದಲೂ ಆದಾಯ ಗಳಿಸಲಿದೆ. ಜೊತೆಗೆ ಅಭಿಮಾನಿಗಳ ಲಾಯಲ್ಟಿಯನ್ನು ಕೂಡ ಹೆಚ್ಚಿಸಲಿದೆ. ಇನ್ನು ಐಪಿಎಲ್ ಗೆದ್ದರೆ ಫ್ರಾಂಚೈಸಿಯ ಬ್ರ್ಯಾಂಡ್ ಮೌಲ್ಯವನ್ನು ಗಮನಾರ್ಹವಾಗಿ ಹೆಚ್ಚಿಸಲಾಗುತ್ತೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ಗಳ ಸಂಖ್ಯೆ ಹೆಚ್ಚಳಕ್ಕೂ ಕಾರಣವಾಗುತ್ತೆ. ಫ್ಯಾನ್ಸ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಫ್ರಾಂಚೈಸಿ ಜೊತೆ ತೊಡಗಿಸಿಕೊಳ್ಳುವುದರಿಂದ ಟೀಮ್ನ ಮಾರ್ಕೆಟ್ ವ್ಯಾಲ್ಯೂ ಕೂಡ ಹೆಚ್ಚಾಗುತ್ತೆ. ಇದು ಹೆಚ್ಚಿನ ವಾಣಿಜ್ಯ ಅವಕಾಶಗಳು ಮತ್ತು ಮಾರುಕಟ್ಟೆ ಮೌಲ್ಯಮಾಪನಕ್ಕೆ ಕಾರಣವಾಗಲಿದೆ. ಸೊ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಲೀಗ್ ಅಂತಾನೆ ಭಾರತ ಐಪಿಎಲ್ ಅನ್ನ ಕರೀತಾರೆ. ಸೊ $10.9 ಮಿಲಿಯನ್ ಅಷ್ಟು ಇದು ಶ್ರೀಮಂತವಾಗಿದೆ ಎಂದು ಕೆಲ ವರದಿಗಳು ಹೇಳಿವೆ. ಒಟ್ಟಿನಲ್ಲಿ ಚಿನ್ನದ ಮೊಟ್ಟೆ ಇಡುವ ಕೋಳಿಯಂತಿರುವ ಐಪಿಎಲ್ ಟೂರ್ನಿ ಗೆದ್ದ ತಂಡಕ್ಕೆ ಭರಪೂರ ಆದಾಯ ಹರಿದು ಬರುವುದರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ.